ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಎಲ್ಲ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇದೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕಿರುವಂಥ ಈ ಒಂದು ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಗುರುಗಳ ಒಂದು ಸರಥದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ಇದೆ. ಅಕ್ಟೋಬರ್ 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಬಹುದು. ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಓದಿರ್ತೀವಿ ಚೆನ್ನಾಗಿ, ಓದಿದ ತಕ್ಕನಂಗೆ ಕೆಲಸ ಅನ್ನೋಂಥದ್ದು ಇತ್ತೀಚೆಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಕೆಲವ್ರಿಗೆ ಫಾರಿನಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲೇ ಸಿಗ್ತಾ ಇರೋದಿಲ್ಲ, ಇನ್ನು ಫಾರಿನಲ್ಲಿ ಸಿಗ್ತಾ ಇರೋದಿಲ್ಲ ಅವ್ರು ಓದಿನ ತಕ್ಕನಂಗೆ. ಸೊ ನಮಗೆ ಓದಿರೋ ಪ್ರಕಾರ ನಮ್ಮ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕು ಅಂತಂದರೆ ಯಾವ ರೀತಿ ಪ್ರಯತ್ನ ಪಡಬೇಕು? ಎಲ್ಲ ರೀತಿ ಪ್ರಯತ್ನ ಪಟ್ಟು ಸೋತು ಹೋಗ್ಬಿಟ್ಟಿರ್ತಾರೆ. ಏನೋ ಓದಿರ್ತಾರೆ, ಏನೇನೋ ಕೆಲಸ ಮಾಡ್ತಿರ್ತಾರೆ. ಇದನ್ನು ನಾವು ತುಂಬ ಸರಿ ನೋಡ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲಾಗಿರ್ಬೋದು ಅಥವಾ ಹೊರದೇಶದಲ್ಲಾಗಿರ್ಬೋದು, ಹೋಗಿ ಕೆಲಸ ಮಾಡುವಂಥ ನನಗೆ ಯೋಗ ಬರಬೇಕು ಅಥವಾ ನಾನು ಓದಿರೋ ತಕ್ಕನಂಗೆ ನನಗೆ ಕೆಲಸ ಇಲ್ಲೇ ಗಿಟ್ಟಿಸ್ಕೊಳ್ಬೇಕು ಅಂತಂದರೆ ಯಾವ ರೀತಿ ಪ್ರಯತ್ನ ಮಾಡಬೇಕಾಗತ್ತೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನುಷ್ಯನ ಜೀವನೋಪಾಯಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ನೀವು ಹೇಳೋ ಕೆಲಸ. ಅದು ಅವರವರ ವಿದ್ಯಾಭ್ಯಾಸಕ್ಕೆ ಅಥವಾ ಅವರವರ ಯೋಚನೆಗಳಿಗೆ, ನಾನು ಹೀಗೆ ಬದುಕಬೇಕು, ನಾನು ನನ್ನ ಕನಸನ್ನು ಅಚೀವ್ ಮಾಡಿಕೊಳ್ಳಬೇಕು ಅಂತಕ್ಕಂಥ ಅಭಿಲಾಷೆ, ಉತ್ಸಾಹ ಪರಿಪೂರ್ಣ ಮಟ್ಟದಲ್ಲಿರಬೇಕು. ಯಾರೋ ಕೆಲವರು ನಿಮ್ಮನ್ನು ಹೆಬ್ಬಿಸಿ ಬಡಿದೆಬ್ಬಿಸಿ ಮಾತಾಡಿದಾಗ, ಕೆಲವೊಂದಷ್ಟು ಜನ ಮೋಟಿವೇಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಉರುಪಲ್ಲಿ ಎದ್ದು ಬಿಡ್ತೀರಿ, ಆಮೇಲೆ ಮತ್ತೆ ಹಿಂದಕ್ಕೆ ಬಂದುಬಿಡ್ತೀರಿ. ಆದರೆ ಇದು ನಡೆಯಬಾರದು. ಜೀವಿತ ಕಾಲದಲ್ಲಿ ಒಂದು ಸಲ ನೀವೇನಾದರೂ ಬರೆದಿದ್ದೀನಿ ಅಂತಂದರೆ ಬಹುಶಃ ನಿಮ್ಮ ಕನಸು ನನಸಾಗೋ ತನಕ ನೀವು ಅದಕ್ಕಾಗಿ ಆ ಮಜಲುಗಳಲ್ಲಿ ಹುಡುಕಾಟವನ್ನು, ಪ್ರಯತ್ನವನ್ನು, ನೀವು ಆ ಒಂದು ವ್ಯಕ್ತಿಗಳ ಸಂಪರ್ಕವನ್ನು ಸಾಧಿಸುವಂಥದ್ದು ಎಲ್ಲೂ ಕೂಡ ಒಂದೆಳ್ಳಷ್ಟು ಕೂಡ ಕಡಿಮೆ ಆಗದಾಗೆ ನಿಮ್ಮನ್ನು ನೀವೇ ಹೇಗೆ ಹುರಿದುಂಬಿಸ್ಕೊಳ್ತೀರೋ ಅಂತಹ ಪ್ರಯತ್ನವನ್ನು ಮಾಡಿಕೊಳ್ತಾ ಮುಂದುವರೆದಿದ್ದಿಲ್ಲ. ಇದು ಬಹಳಷ್ಟು ನೀವೆಷ್ಟೇ ಓದಿದ್ರು, ಅಂದರೆ ಇಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ ಅಲ್ಲ. ನಮ್ಮ ಒಂದು ಜೀವನ ನಡಿಬೇಕಾದರೆ ಏನು ಮಾಡಿಕೊಳ್ಳಬೇಕು, ಅಂತಹ ಪ್ರಯತ್ನಗಳಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕಾದರೆ ನಮ್ಮ ದೇಹಕ್ಕೆ ಹೇಗೆ ಸ್ನಾನ ಇರುತ್ತೋ ಹಾಗೆ ನಮ್ಮ ಆತ್ಮಕ್ಕೂ ಕೂಡ ಒಂದು ಸ್ನಾನ. ಅಂತಂದರೆ ನೀವು ಸುಮ್ಮನೆ ಮೌನವಾಗಿದ್ದು ಬಿಟ್ಟು ನಿಮ್ಮನ್ನು ನೀವೇ ಮಾತಾಡ್ಕೊಳ್ಳೋಂಥದ್ದು. ಇನ್ನೊಬ್ಬರ ಜೊತೆ ಇದೆಯಲ್ಲ, ಅದಿದ್ದದ್ದೇ ಯಾವತ್ತೂ ಕೂಡ ಅದನ್ನು ಮಾಡ್ತಾನೆ ಇರ್ತೀರಿ. ನೀವು ನಿಮ್ಮ ಜೊತೆ ನೀವೇ ಮಾತಾಡಿಕೊಂಡು ಬಹುಶಃ ನಿಮ್ಮ ಸಕ್ಸಸ್ಸಿನ ಅದ್ಭುತವಾದ ಸ್ಟೆಪ್ಸ್ ಅಂತಂದರೆ ಅವೇನೇ. ಅದನ್ನೇ ಕೆಲವರು ಹಿರಿಯರು ಧ್ಯಾನ ಅಂತಂದರು, ಮೆಡಿಟೇಷನ್ ಅಂತಂದರು, ಅವರು ಸಾಧಿಸ್ಕೊಂಡು ಮೋಕ್ಷ ಪಡೆಯುವಂಥದ್ದು. ನೀವು ಜೀವನವನ್ನು ಸಾಗಿಸ್ಬೇಕಾದ್ರೆ ಒಂದು ಬೇಕಲ್ಲ, ನಿಮಗೊಂದು ಪಥ ಬೇಕಲ್ಲ, ನಿಮಗೊಂದು ರಸ್ತೆ ಬೇಕಲ್ಲ, ನಿಮಗೊಂದು ಹೆದ್ದಾರಿ ಬೇಕಲ್ಲ. ಅದು ಯಾವುದು ಅಂತಂದರೆ ಇದು ಒಳಗೊಟ್ಟು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳೋದು. ನಾನು ಏನಕ್ಕೆ ಇಲ್ಲಿಗೆ ಬಂದಿದ್ದೇನೆ, ನಾನು ಏನನ್ನು ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ, ನಾನು ಯಾರು, ನನ್ನ ಹೆಸರಾದರೂ ಏನು, ಈ ದೇಹಕ್ಕೆ ನನ್ನ ತಂದೆ ತಾಯಿ ಇಟ್ಟು ಹೆಸರ ಇದು, ಅಥವಾ ನನ್ನ ಹೆಸರು ಇಲ್ಲಿ ಬಿಟ್ಟು ಹೋಗಬೇಕಂದ್ರೆ ನಾನು ಎಂತಹ ಶಾಶ್ವತವಾದ ಕೆಲಸವನ್ನು ಮಾಡಬೇಕು ಅಂತ ಒಮ್ಮೆ ನಿಮ್ಮನ್ನು ನೀವೇ ಒಂದು ಸಲ ಕಣ್ಣನ್ನು ಮುಚ್ಚಿಕೊಳ್ಳುತ್ತಾ ಅವಲೋಕನವನ್ನು ಮಾಡಿಕೊಳ್ಳುತ್ತಾ ಇದ್ದಾಗ ನಿಮಗೆ ಅರ್ಥವಾಗ್ಬಿಡುತ್ತೆ. ಪ್ರತಿನಿತ್ಯ ನೀವು ಏನು ಊಹೆಗೂ ನಿಲುಕದ ಹಾಗೆ ಮಾತಾಡ್ಕೊಳ್ತೀರೋ ಒಂದು ಬರೆದಿಟ್ಕೊಳ್ಳಿ. ಚೆನ್ನಾಗಿ ಒಂದು ಯಾವುದಾದ್ರೂ ಮಾಡ್ತೀನಿ ಅನ್ನೋದಾದರೆ ಒಂದು ದಿನಕ್ಕೆ 10 ಸಲ ಹೇಳ್ಕೊಡಿ. ನಾನು ದೊಡ್ಡದೊಂದು ಕಾರ್ ಶೋರೂಮ್ ಇಡಬೇಕು, ನಾನು ದೊಡ್ಡದೊಂದು ಕಾರ್ ಶೋರೂಮ್ ಇಡಲೇಬೇಕು ಅನ್ನೋದನ್ನು ಒಂದು ದಿನಕ್ಕೆ 10 ಸಲ ಹೇಳ್ಕೊಳ್ಳಿ. ಗೊತ್ತಿಲ್ಲ, 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಯಾವ ನೀವು ಅಂದುಕೊಂಡಿದ್ದು ಯಾವ ಸಣ್ಣದೊಂದು ನಿಮಗೆ ಅವಕಾಶ ಅಂತ ಸಿಕ್ಕಿ ಎಲ್ಲಿಗೂ ಬೇಕಾದ್ರೆ ಹೊರಡಲಿಕ್ಕೆ ಸಾಧ್ಯ ಇದೆ. ನಿಮ್ಮದೇ ಆಗಿರೋ ಸಣ್ಣ ಒಂದು ವಿಡಿಯೋ ವೈರಲ್ ಆಗಿ ಏನು ಬೇಕಾದರೂ ಆಗ್ಬಿಡೋ ಸಾಧ್ಯತೆ ಇರುತ್ತೆ.
ಅದ್ಭುತವಾಗಿರ್ತಕ್ಕಂತಹದ್ದನ್ನು ನೀವು ನೋಡಿರ್ತೀವಿ ಇತ್ತೀಚೆಗೆ. ಯಾವುದೋ 1992ರಲ್ಲಿ ವಿಡಿಯೋ ಇದ್ದಿದ್ದು ಈಗ ಪಾಪ್ಯುಲಾರಿಟಿ ಬಂದುಬಿಡ್ತಾ ಇದ್ದಾವೆ ಬೇಕಾದಷ್ಟು. ಇಷ್ಟೇ ಹಾಕಿ ನಿಮ್ಮ ಕಣ್ಣು ಮುಂದೆ ಇರೋದು ಯಾವುದದು ಡೋಲೋ 650 ಮಾತ್ರೆ ರಾಗಿ ಮುದ್ದೆ ಊಟ ಅಂತ ಒಂದು ಹೆಣ್ಮಗು ಏನು ಅಂದ್ಲಲ್ಲ ಆ ಕರೋನಾ ಸಂದರ್ಭದಲ್ಲಿ, ಈಗ ಹಾಕೊಂಡು ಸೆಲೆಬ್ರಿಟಿ ಲೆವೆಲಲ್ಲಿದ್ದಾಳೆ. ಗೊತ್ತಿಲ್ಲ ಯಾವ ವಿಷಯ ನಿಮ್ಮ ಒಳಗಡೆ ಮೆಲುಕಾಗ್ತಾ ಇರುತ್ತೋ, ಅಯ್ಯೋ ಬಿಡು ನಮಗಿಷ್ಟು ದೇವರು ಬರೆದಿರೋದು ಅಂದ್ಕೊಂಡಿದ್ರೂ ಕೂಡ ಅದು ಒಂದು ದಿನ ವೈರಲ್ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಮಾತ್ರ ಪ್ರಯತ್ನಶೀಲರಾಗಿದ್ದು ಮಾಡಿದ್ದೀನಿ ಅಂತಂದರೆ ಕೆಲಸ ಇಲ್ಲೂ ಬೇಕಾದ ಸಿಗುತ್ತೆ. ನಾನು ಹೊರದೇಶದಲ್ಲೇ ಕೆಲಸ ಮಾಡಬೇಕು ಅಂತ ನೀವು 10 ಸಲ ಅಂದ್ಕೊಂಡ್ರು ಹಾಗೆಯೇ ತೀರುತ್ತೆ ಪ್ರೀತಿಯ ಬಂಧುಗಳೇ. ಒಂದು ಚಮತ್ಕಾರ ನಡಿಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಿದ್ರೋ ಅದು ದಿನಕ್ಕೆ 10 ಸಲ ಅಂತ ಬನ್ನಿ. 1 ವರ್ಷದ ಒಳಗಡೆಯೋ ಅಥವಾ ನಿಮ್ಮ ಪ್ರಾರಬ್ಧ ಕಳೆದು 2ನೇ ವರ್ಷಕ್ಕೋ 16 ವರ್ಷಗಳ ಕಾಲಹರಣ ಮಾಡಾಗಿದೆ. ಬಹುಶಃ ಈ 1 ವರ್ಷ ಪ್ರಯತ್ನ ಪಡಲಿಕ್ಕೆ ಏನಾಗುತ್ತೆ ನಮಗೆ ಅಂತಹದ್ದನ್ನು ಮಾಡಿಕೊಳ್ತೀನಿ. ಆಗುತ್ತೆ ಅಂತಂದರೆ ಒಂದು ಪಿರಮಿಡ್ ಶೇಪಲ್ಲಿ ಒಂದು ಪೇಪರನ್ನು ಕಟ್ ಮಾಡ್ಕೋಬೇಕು. ಒಂದು ಪಿರಮಿಡ್ ಶೇಪಲ್ಲಿ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಈ 3 ಚಿಹ್ನೆಯನ್ನು ಮಾತ್ರ ಬರೆದು ಬಿಡಬೇಕು. ಓಂ ಶ್ರೀ ಸ್ವಸ್ತಿಕ್ ಇವುಗಳನ್ನು ಬರೆದ ಆದ ಮೇಲೆ ನಿಮ್ಮ ಕನಸು ಏನಿದೆಯೋ ಆ ಒಂದು ಪಿರಮಿಡ್ ಲೆವೆಲಲ್ಲಿ ಇಟ್ಟಿರಬೇಕು. ಈ ಪಿರಮಿಡ್ಡು ನೀವು ಮಲಗುವಂಥ ಜಾಗದೆಲ್ಲ ಎಲ್ಲಾದರೂ ಒಂದು ಇದಕ್ಕೆ ಒಳಗಡೆ ಯಾರಿಗೂ ಕಾಣದಾಗೆ ನಿಮಗೆ ಮಾತ್ರ ಕಾಣೋ ಹಾಗೆ, ಬೇರೆ ಯಾರಿಗಾದರೂ ಕಾಣಿಸಿದ್ರೂ ಪರವಾಗಿಲ್ಲ, ಆದರೆ ನೀವೊಂದು ಅಂಥ ಮುಟ್ಟು ಒಳಗಡೆ ಗೊತ್ತಿಲ್ವಲ್ಲ ನಿನ್ನ ಮಿತ್ರರೋ ನಿನ್ನ ಬಂಧುಗಳು ಅದನ್ನು ನೋಡಿ ಓ ನೀನೇನು ಮಹಾ ಮಾಡಿಬಿಡ್ತೀವಿ ಬಿಡು ಇದೇನೇನೋ ಬರೆದು ಬಿಟ್ಟಿದ್ಯಾ ಈಗೆಲ್ಲ ಛೇಡಿಸೋ ಮಾತುಗಳಿರ್ತವೆ. ಆದರೆ ಗೌಪ್ಯವಾಗಿ ಗಮ್ಯವಾಗಿ ನಿನ್ನ ಗಮ್ಯಸ್ಥಾನ ಸೇರ್ಕೋಬೇಕಾಗತ್ತೆ, ನೀನು ಸಾಧಿಸಬೇಕಾಗತ್ತೆ. ಅದಕ್ಕಾಗಿ ನೀನು ಮರ್ಮವನ್ನು ತಿಳಿದುಕೊಂಡು ಆ ಪಿರಮಿಡ್ ಒಳಗಡೆ ಏನು ಬರೆದಿರ್ತೀಯೋ ನೋಡು, ಮೊದಲೇ ಈ ಶೇಪಲ್ಲಿದೆ ಅದು. ಎಲ್ಲಿಯಾದರೂ ನೋಡು, ದೇವಸ್ಥಾನದ ಒಂದು ಗೋಪುರದ ಕಳಶ ನೋಡು ಹೀಗಿರುತ್ತೆ, ಯಾವುದೊಂದು ಟವರ್ದ ನೋಡು ಹೀಗೆ ಇರುತ್ತೆ. ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಕೂಡ ಆ ಒಂದು ಪಿರಮಿಡ್ ಏನಿದೆಯೋ ಆ ಪ್ರೋಟ್ರಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಹಾಗೆ ಸತ್ವ ತಮೋ ರಜೋ ಗುಣಗಳು ನಿನ್ನನ್ನು ನೀನು ಅಂದುಕೊಂಡಿದ್ದನ್ನು ಈ ಯೂನಿವರ್ಸ್ ನಿನಗೆ ಕೊಟ್ಟೇ ಕೊಡಬೇಕು. ನೀನು ಪ್ರಯತ್ನನಾಗಿದ್ದರೆ, ಏನು ಸೋಂಬೇರಿ ಆಗಿದ್ದರೆ ಕೊಟ್ಟು ಪ್ರಯೋಜನ ಏನು? ಅದಕ್ಕಾಗಿ ನೀನು ಪ್ರಯತ್ನಶೀಲನಾಗಿ ಒಂದು ದಿನಕ್ಕೆ 10 ಸಲ ಆ ಪಿರಮಿಡ್ ಒಳಗಡೆ ಬರೆದಿಡು. ನಿನಗೇನು ಕನಸಿದೆಯೋ ಅದನ್ನು ಮಾತ್ರ ಬರೆದಿಡು, ಅದು ನೀನು ಹಾಗೆ ಹಾಕ್ತೀಯ ಬರೆದಿಟ್ಟು. ಖಂಡಿತವಾಗ್ಲೂ ಗುರುಗಳೇ. ಸೊ ನಮ್ಮ ಕನಸುಗಳನ್ನ ನಾವು ನನಸು ಮಾಡ್ಕೊಳ್ಬೇಕು. ಜಾಬ್ ವಿಚಾರದಲ್ಲಿ ಇಲ್ಲೇ ಆಗಿರ್ಬೋದು ಅಥವಾ ಹೊರದೇಶದಲ್ಲೇ ಆಗಿರ್ಬೋದು, ನನ್ನ ಹೇಗೆ ನಾವು ನನಸು ಮಾಡ್ಕೊಳ್ಬೇಕು ಅಂತ ಪಿರಮಿಡ್ನಲ್ಲಿ ಹೇಗೆ ಬರೆದಿಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ರೆಮಿಡಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಬಹಳ ದಿನಗಳಿಂದ ಕನಸು ಪಡ್ತಾ ಇದ್ದೀರಪ್ಪ, ಫಾರಿನಲ್ಲಿ ಕೂಡ ನಾನು ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಇಲ್ಲೇ ನನಗೆ ಕರೆಕ್ಟಾಗಿರುವಂಥ ಜಾಬ್ ಸಿಗ್ತಾ ಇಲ್ಲ ಅಂದರೆ ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಈಗಷ್ಟೇ ಗುರುಗಳು ನಮಗೆ ತಿಳಿಸಿರುವಂಥ ಈ ಒಂದು ಅದ್ಭುತವಾಗಿರುವಂಥ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.